ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಇವತ್ತು ನಡೆದಂತಹ ಒಂದು CAR ಅಥವಾ DAR 3064 ನಾನ್ HK ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಇಲ್ಲಿ ಕ್ಲಾಸಸ್ಗಳನ್ನು ಇಲ್ಲಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೇನೆ. ನೋಡಿ, ಇವತ್ತು ನಡೆದಂತಹ ಒಂದು ಸಂಪೂರ್ಣ ಪೇಪರ್ಗಳ ಕೀ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅದರ ಜೊತೆಗೆ ಯಾರ್ಯಾರು ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡ್ತೀವಿ, ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡ್ತಿಲ್ಲ ಮಾಡ್ಕೊಳ್ಳಿ. ಓಕೆ, ಬನ್ನಿ ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡೋಣ. ನೋಡಿ, ಬೋರ್ಡೆಕ್ಸ್ ಮಿಶ್ರಣ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಶಿಲೀಂಧ್ರನಾಶಕವು ಯಾವುದರ ಸಂಯೋಜನೆ ಕೇಳಿದರೆ ಇದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಅತ್ಯಂತ ಹಳೆಯ ಕನ್ನಡ ಒಂದು ಹಲ್ಮಿಡಿ ಶಾಸನ ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬಂದಿತು ಅಂತ ಕೇಳಿದರೆ ಹಾಸನ ಸರಿಯಾದ ಉತ್ತರ. ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಇಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಘಟನೆ ಕೊಟ್ಟಿದ್ದಾರೆ: ಭಾರತ ಬಿಟ್ಟು ತೊಲಗಿ, ದಂಡಿ ಮೆರವಣಿಗೆ, ಖಿಲಾಫತ್ ಮತ್ತು ಸ್ವದೇಶಿ ಚಳುವಳಿ ಅಂತ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಡಿ. ಇಲ್ಲಿ ನೋಡಿ, ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಡ್ಯಾಶ್ನಲ್ಲಿ ಇರ್ತಕ್ಕಂಥ ಒಂದು ಕಿನ್ನಾಳ ಕಲೆ ಇದು ಯಾವ ಒಂದು ಎಲ್ಲಿಂದ ಹೆಸರುವಾಸಿಯಾಗಿದೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಇದು ಕೊಪ್ಪಳದ ಒಂದು ಕಲೆ ಆಗಿದೆ. ಇವರುಗಳಲ್ಲಿ ಮರಳಿ ಮಣ್ಣಿಗೆ ಬರೆದಂಥವರು ಇಲ್ಲಿ ಯಾರು ಅಂತ ಕೇಳಿದರೆ ಇದನ್ನು ಕೋರಟ ಶಿವರಾಮ ಕಾರಂತವರು ಇಲ್ಲಿ ಇದನ್ನು ಬರೆದಿರ್ತಾರೆ. ಮುಂದಿನ ಪ್ರಶ್ನೆ, ಶರಾವತಿ ನದಿ ಯಾವುದರ ಒಂದು ಮೂಲಕ ಹರಿಯುತ್ತೆ ಅಂತ ಕೇಳಿದರೆ ಹೊನ್ನಾವರದ ಮೂಲಕ ಇದು ಹರಿಯುತ್ತದೆ. ಮುಂದಿನ ಪ್ರಶ್ನೆ, ಕೊಂಕಣ ರೈಲ್ವೆ ನೆಟ್ವರ್ಕ್ ಯಾವುದರ ಒಂದು ಮೂಲಕ ಹಾದು ಹೋಗುತ್ತೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕಾರವಾರ. ಮುಂದಿನ ಪ್ರಶ್ನೆ, ಅಪ್ಪೆಮಿಡಿ ಎಂಬುದು ಯಾವುದರ ಒಂದು ಸ್ಥಳೀಯ ವಿಧ ಆಗಿದೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಾವಿನ ಒಂದು ವಿಧ ಆಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಒಂದು ನಗರವು ರೇಖಾಂಶದ ಒಂದು ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿ ಯಾವುದಿದೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬೆಂಗಳೂರು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಇಲ್ಲಿ ತಪ್ಪಾಗಿದೆ ಅಂತ ಇಲ್ಲಿ ಕೇಳಿದರೆ ಇಲ್ಲಿ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಗಡಿರೇಖೆಯನ್ನು ಡ್ಯೂರಾಂಡ್ ಅಂತ ಕರೀತಾರೆ ಅಂತ ಇಲ್ಲಿ ಕೇಳಿದರೆ ಇದು ತಪ್ಪಾದ ಉತ್ತರ ಆಗಿದೆ. ಮುಂದಿನ ಒಂದು ಪ್ರಶ್ನೆ, 69ನೇ ಚಲನಚಿತ್ರ ಪ್ರಶಸ್ತಿಗಳು 2023ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಯಾರಿಗೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಲ್ಲು ಅರ್ಜುನ್ ಅವರಿಗೆ ಇಲ್ಲಿ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಕೆಳಗಿನವರುಗಳಲ್ಲಿ ಯಾರು ಇಲ್ಲಿ ಭಾರತೀಯ ಸೇನೆಯ ಒಂದು ಫೀಲ್ಡ್ ಮಾರ್ಷಲ್ ಆಗಿದ್ದರು ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, KM ಕರಿಯಪ್ಪ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಹಸಿರುಮನೆ, ಗ್ರೀನ್ ಹೌಸ್ ಅನಿಲ ಮತ್ತು ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಇಲ್ಲಿ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಕ್ಕಿ ಸರಿಯಾದ ಉತ್ತರ ಆಗಿದೆ. ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, IEG ಆಗಬೇಕು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಇಲ್ಲಿ ಆಧಾರ್ ಸಂಬಂಧವಾಗಿ ಉಚಿತ ಅಲ್ಲ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಇಲ್ಲಿ UIDAI ಮೊದಲಾಗಿ ಭಾರತ ಸರ್ಕಾರದ ಜನವರಿ 2009ರಲ್ಲಿ ಸ್ಥಾಪನೆ ಮಾಡಿದೆ ಅಂತ ಕೇಳಿದರೆ ಇದು ತಪ್ಪಾಗಿರ್ತಕ್ಕಂಥದ್ದು. ಮುಂದಿನ ಒಂದು ಪ್ರಶ್ನೆ, ಕೆಳಗಿನ ಯಾವುದರಿಂದ ಕೋಮುವಾದವನ್ನು ನಿಗ್ರಹಣೆ ಮಾಡಬಹುದು ಅಂತ ಇಲ್ಲಿ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವೂ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಕರ್ನಾಟಕದ ಒಂದು ವಿವಿಧ ಒಂದು ಪ್ರದೇಶಗಳಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಿ ಸರಿಯಾದುದು ಅಲ್ಲದನ್ನು ಇಲ್ಲಿ ಆರಿಸಿ ಅಂತ ಇಲ್ಲಿ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಮುಂದೆ ಬರ್ತಕ್ಕಂಥ ಒಂದು ದಿನಗಳಲ್ಲಿ ಹೇಳ್ಕೊಳ್ತಾ ಹೋಗ್ತೇವೆ. ಇಲ್ಲಿ ಯಾವುದು ಅಂತ ಕರೆಕ್ಟಾಗಿ ಆನ್ಸರ್ನ ಹೇಳೋದಕ್ಕೆ ಆಗಿಲ್ಲ. ನೆಕ್ಸ್ಟು ಇಲ್ಲಿ ದಿನೇಶ್ ತನ್ನ ಗಡಿಯನ್ನು ಮೇಜಿನ ಒಂದು ಮೇಲೆ ಇಡ್ತಾನೆ. 6 ಗಂಟೆಗೆ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸಿದೆ. 9:15 ಗಂಟೆಗೆ ಯಾವ ಒಂದು ದಿಕ್ಕನ್ನು ತೋರಿಸ್ತದೆ ಅಂತ ಅಂದರೆ ಅದು ಪಶ್ಚಿಮ ದಿಕ್ಕನ್ನು ತೋರಿಸ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಸರಿಯಾದುದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಕ್ರಾಂತಿಗಳನ್ನು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಅವು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೋಡಿ, ಇಲ್ಲಿ ಸುವರ್ಣ ಕ್ರಾಂತಿ, ತೋಟಗಾರಿಕೆ ವಲಯ. ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ ಅಂತ ಇಲ್ಲಿ ಹೇಳಿದರೆ ಅದು ಯಾವುದಪ್ಪ ಅಂತ ಅಂದರೆ ಆಪ್ಷನ್ ಬಿ, ಸಸಾರಜನಕ ಆಹಾರ ಪದಾರ್ಥಗಳು ಅಥವಾ ಪ್ರೋಟೀನ್ ಅಂತ ಇಲ್ಲಿ ಕರಿತೇವೆ. ಮುಂದಿನ ಪ್ರಶ್ನೆ, ಇಲ್ಲಿ ಯಾವ ಒಂದು ಅಣುಸ್ಥಾವರ ಎಲ್ಲಿದೆ ಅಂತ ಇಲ್ಲಿ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನಾವು ನೋಡೋದಾದರೆ ಆಪ್ಷನ್ ಸಿ, ಇಲ್ಲಿ ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಇದು ಕೇರಳದಲ್ಲಿ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿರ್ತಕ್ಕಂಥದ್ದು, ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ ಅಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೀಸಲ್ಸ್, ದಡಾರ ಎಂಬತಕ್ಕಂಥದ್ದು ಸಾಂಕ್ರಾಮಿಕ ಇಲ್ಲಿ ರೋಗ ಅಲ್ಲ. ಆಪ್ಷನ್ ಸಿ ಸರಿಯಾದ ಉತ್ತರ. ಭಾರತದಲ್ಲಿ ಗರ್ಭಧಾರಣೆಯ ಒಂದು ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತಾಯ ಚೌಕಟ್ಟಿನ ಒಂದು ರಚನೆಯನ್ನು ಡ್ಯಾಶ್ನಿಂದ ಒದಗಿಸಲಾಗುತ್ತೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಶುದ್ಧ ಚಿನ್ನದ ಬಗ್ಗೆ ಕೆಳಗಿನ ಯಾವುದು ಸರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಇವುಗಳಲ್ಲಿ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ. ಮತ್ತು ಇಲ್ಲಿ ಕ್ರೀಮಿಯನ್ ಪರ್ಯಾಯ ದ್ವೀಪ ಇದರಿಂದ ಒಂದು ಆವೃತ್ತ ಆಗಿದೆ ಅಂತ ಇಲ್ಲಿ ಕೇಳಿದರೆ ಇದು ಕಪ್ಪು ಸಮುದ್ರ ಅಥವಾ ಬ್ಲಾಕ್ ಸೀಯಿಂದ ಇದು ಆವೃತ್ತ ಆಗಿದೆ. ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಇಲ್ಲಿ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡೋದಕ್ಕೆ ಆಗೋದಿಲ್ಲ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಹೈಪರ್ ಮೆಟ್ರೋಪಿ ಅಂತ ಇದನ್ನು ಕರೀತಾರೆ. ಆಪ್ಷನ್ ಬಿ.
ಕೆಳಗಿನವುಗಳಲ್ಲಿ ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿಯ ಒಂದು ವಿಧಾನ ಅಲ್ಲ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಮ್ಮಿಲನ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ವಿಭಾಗ 9 ಪಂಚಾಯಿತಿಗಳು. ವಿದ್ಯುತ್ ಪ್ರವಾಹದ SI ಘಟಕ ಇಲ್ಲಿ ಆಂಪಿಯರ್ ಅಂತ ಕರೀತಾರೆ, ಆಪ್ಷನ್ ಎ. ಕೆಳಗಿನ ರಾಜ್ಯಗಳಲ್ಲಿ ಯಾವುದು ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಬಿ ಮಿಜೋರಾಂ ಇಲ್ಲಿ ಸರಿಯಾದ ಉತ್ತರ ಆಗಿದೆ. 2024 ಬೇಸಿಗೆ ಒಲಿಂಪಿಕ್ಸ್ ಎಲ್ಲಿ ನಡೆದಿದೆ ಅಂತ ಇಲ್ಲಿ ಕೇಳಿದರೆ ಪ್ಯಾರಿಸ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ನಾಗರ್ ಹವೇಲಿಗಳೊಂದು ದಾಮನ್ಗಳ ಆಡಳಿತ ಒಂದು ರಾಜಧಾನಿ ಯಾವುದು ಅಂತ ಕೇಳಿದರೆ ದಾಮನ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಕೆಳಗಿನವುಗಳಲ್ಲಿ ಆಹಾರದಲ್ಲಿನ ಕಲಬೆರಕೆಗಳನ್ನು ಪತ್ತೆ ಹಚ್ಚುವ ಒಂದು ವಿಧಾನ ಅಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ಚಿಕೋರಿ ಕಲಬೆರಕೆ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷನರೇಟ್ ಆಯಿತು ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 1963. ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿರುವ ಸಂಗನಕಲ್ಲು ನವಶಿಲಾಯುಗದ ಅವಧಿಯಲ್ಲಿ 3000 ಪುರಾತನ ಒಂದು ಪುರಾತತ್ವ ಸ್ಥಳ ಆಗಿದೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಳ್ಳಾರಿ ಸರಿಯಾದ ಉತ್ತರ ಆಗಿದೆ. ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಕ್ಕೆ ಸಂಬಂಧ ಹೊಂದಿದಂತೆ ಕಾನೂನುಗಳನ್ನು ಯಾರು ಇಲ್ಲಿ ಮಾಡಬಹುದು ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಇಲ್ಲಿ ನೋಡಿ ಈ ಡ್ಯಾಶ್ಗೆ ಸಂಬಂಧಿಸಿದ ಒಂದು ಶಬ್ದ ಆಗಿದೆ ಅಂತ ಇಲ್ಲಿ ಕೇಳಿದರೆ ಇದು ಆರ್ಥಿಕತೆಗೆ ಸಂಬಂಧ ಹೊಂದಿದಂಥ ಒಂದು ಶಬ್ದ ಆಗಿದೆ. IR-20 ಜಯ ಮತ್ತು ರತ್ನ ಇದು ಯಾವುದರ ಒಂದು ವಿಧಗಳು ಅಂತ ಕೊಟ್ಟಿದ್ದಾರೆ, ಇದು ಅಕ್ಕಿಯ ಒಂದು ವಿಧಗಳು ಆಗಿರ್ತವೆ. ಸಾಮಾನ್ಯವಾಗಿ ಯಾವ ಒಂದು ಉದಾತ್ತ ಅನಿಲವನ್ನು ಬಲೂನ್ಗಳಿಗೆ ಲಿಫ್ಟಿಂಗ್ ಅನಿಲಗಳಾಗಿ ಬಳಸಲಾಗುತ್ತೆ ಅಂತ ಇಲ್ಲಿ ಕೇಳಿದರೆ ಹೀಲಿಯಂ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಕ್ಯಾಸೋವರಿಗಳು, ಡೋಡೋ ಮತ್ತು ರಿಯಾ ಇವುಗಳು ಯಾವುದರ ಒಂದು ಉದಾಹರಣೆಗಳು ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಹಾರಲಾಗದ ಒಂದು ಪಕ್ಷಿಗಳು ಆಗಿರ್ತವೆ. UNEP ಅಂತ ಅಂದರೆ ಏನು ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದದೆಲ್ಲವನ್ನು ಆಯ್ಕೆ ಮಾಡಿ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜನೆ ಮಾಡ್ತಕ್ಕಂಥದ್ದನ್ನು ಏನಂತ ಕರೀತಾರೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಉತ್ಪ್ರೇಕ್ಷಕ ಅಥವಾ ಉಷ್ಣಕ್ಷೇಪಕ ಇಲ್ಲಿ ಪ್ರಕ್ರಿಯೆ ಅಂತ ಕರೀತಾರೆ, ಆಪ್ಷನ್ ಎ ಸರಿಯಾದ ಉತ್ತರ. ಭೂಮಿಯು ಇಲ್ಲಿ ವಾತಾವರಣದಲ್ಲಿ ಎಷ್ಟು ಹೆಚ್ಚು ಹೇರಳವಾದ ಒಂದು ಅನಿಲವನ್ನು ಇರತಕ್ಕಂಥ ಅನಿಲ ಯಾವುದು ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಜನಕ. ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ HBHA ಅಥವಾ ABHA ಅಭಾಯ ಎಂಬತಕ್ಕಂಥದ್ದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಇದು ಆರೋಗ್ಯಕ್ಕೆ ಸಂಬಂಧ ಹೊಂದಿದೆ. ಆಧುನಿಕ ಆವರ್ತಕ ಕೋಷ್ಟಕವನ್ನು ಡ್ಯಾಶ್ ಇಲ್ಲಿ ಹೊಂದಿದೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಕೆಳಗಿನವುಗಳಲ್ಲಿ ಯಾವ ದೇಶ UNSCನಲ್ಲಿ ಇಲ್ಲ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಭಾರತ ಆಗಿದೆ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ನೋಡಿ, ಈ ಒಂದು ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಇಲ್ಲಿ ಹವಾಮಾನದ ಒಂದು ಬದಲಾವಣೆಗೆ ಉದಾಹರಣೆ ಅಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ನಿಮ್ಮ ಒಂದು ಫೋನನ್ನು ಟರ್ನ್ ಮಾಡ್ಕೊಳ್ಳಿ ಬೇಕಿದ್ರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇಲ್ಲಿ ಬಿ ಇಲ್ಲಿ ಸಾಗರ ಆಮ್ಲೀಕರಣ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಇಲ್ಲಿ ನವೀಕರಿಸಬಹುದಾದ ಒಂದು ಶಕ್ತಿ ಅಲ್ಲ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೈಸರ್ಗಿಕ ಅನಿಲ. ಮತ್ತು ಮುಂದಿನ ಪ್ರಶ್ನೆ, ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ಒಂದು ದೂರವನ್ನು ಸಾಧಿಸಲು ಯಾವ ಒಂದು ಕೋನದ ಒಂದು ಇದರಿಂದ ಎಸೆತಾರೆ ಅಂತ ಕೇಳಿದರೆ 45 ಡಿಗ್ರಿ ಇದಕ್ಕೆ ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಇಲ್ಲಿ ಭಾರತೀಯ ಉಪಗ್ರಹವನ್ನು ಒಂದು ನೌಕಾ ಒಂದು ವಿದ್ಯೆ ಅಥವಾ ಜಲಸಂಚಾರ ವ್ಯವಸ್ಥೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಥವಾ ಇಲ್ಲಿ ನಾವಿಕ್ ಅಂತ ಕರೀತಾರೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಇಸ್ರೇಲ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ಇರಾಕ್ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಹಣದುಬ್ಬರ ಎಂದರೆ ಏನು ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಕು ಸೇವೆಗಳ ಒಂದು ಸಾಮಾನ್ಯ ಒಂದು ಮಟ್ಟದಲ್ಲಿ ಇಳಿಕೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮೈಚಾಂಗ್ ಚಂಡಮಾರುತ ಅಥವಾ ಮಿಚಾವುಂಗ್ ಚಂಡಮಾರುತ ಈ ಒಂದು ಕೆಳಗಿನ ಯಾವ ನಗರಗಳಲ್ಲಿ ಭಾರೀ ಮಳೆಯ ಪ್ರವಾಹಕ್ಕೆ ಕಾರಣವಾಯಿತು ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೆನ್ನೈ ಸರಿಯಾದ ಉತ್ತರ ಆಗಿದೆ. ಮುಂದಿನ ಒಂದು ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಇಲ್ಲಿ ಸರಿಯಾಗಿದೆ ಅಂತ ಇಲ್ಲಿ ಕೇಳಿದರೆ 55ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಎ 1 ಮತ್ತು 2 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಪ್ರಸರಣ ಎಂದರೆ ಏನು ಅಂತ ಇಲ್ಲಿ ಕೇಳಿದರೆ 56ನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಡಿಸೆಂಬರ್ 1, 2023ರಂದು ಬೆಂಗಳೂರು ನಗರದ ಯಾವ ಒಂದು ಸಂಸ್ಥೆಗಳು ಬಹು ಬಾಂಬ್ ಸಿಡಿಗುಂಡು ಬೆದರಿಕೆ ಇಮೇಲ್ಗಳನ್ನು ಸ್ವೀಕಾರ ಮಾಡಿದೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಶಾಲೆಗಳು ಸರಿಯಾದ ಉತ್ತರ ಆಗಿದೆ. ಡೆಂಗ್ಯೂ ವೈರಸ್ ಡ್ಯಾಶ್ ಮೂಲಕ ಹರಡುತ್ತೆ ಅಂತ ಇಲ್ಲಿ ಕೇಳಿದರೆ
ಆಪ್ಷನ್ ಸಿ ಸೊಳ್ಳೆಗಳ ಮೂಲಕ ಇದು ಹರಡುತ್ತದೆ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಇಲ್ಲಿ ಮುಳ್ಳಯ್ಯನಗಿರಿ ಆಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ವಸ್ತು ಇಲ್ಲಿ ಸ್ಫೋಟಕ ಅಲ್ಲ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೋನಿಯಂ ಕಾರ್ಬೋನೇಟ್. ಇದು ಸ್ಫೋಟಕ ಅಲ್ಲ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ವಿಶ್ವದ ಅತಿ ದೊಡ್ಡ ಒಂದು ಸೌರ ಪಾರ್ಕ್ಗಳಲ್ಲಿ ಒಂದಾದ ಭಡ್ಲಾ ಸೋಲಾರ್ ಪಾರ್ಕ್ ಡ್ಯಾಶ್ನಲ್ಲಿ ಇದೆ ಅಂತ ಕೇಳಿದರೆ ಇದು ರಾಜಸ್ಥಾನದಲ್ಲಿ ಇರತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಯಾವ ಸಸ್ಯವು ಎಲೆಗಳಿಂದ ಹರಡುತ್ತೆ ಅಂತ ಇಲ್ಲಿ ಕೇಳಿದರೆ ಇಲ್ಲಿ ಬ್ರಯೋಫಿಲಮ್ ಅಂತ ಇದೆ ನೋಡಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಪ್ರೋಬಯೋಟಿಕ್ಗಳು ಇಲ್ಲಿ ಯಾವುದು ಅಂತ ಇಲ್ಲಿ ಕೇಳಿದರೆ ಇಲ್ಲಿ ಆಪ್ಷನ್ ಬಿ ಅಥವಾ ಡಿ ಆಗ್ಬೋದು. ಇಲ್ಲಿ ಆಪ್ಷನ್ ಇದರಲ್ಲಿ ಸ್ವಲ್ಪ ಇಲ್ಲಿ ಡೌಟ್ ಇದೆ. ಇದನ್ನು ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೇನೆ. ಮುಂದಿನ ಪ್ರಶ್ನೆ ನೋಡೋಣ. ಪಂಪಾಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ ಅಂತ ಕೇಳಿದರೆ ತುಂಗಭದ್ರಾ ನದಿಯ ಮೇಲೆ ಇರತಕ್ಕಂಥದ್ದು. ಹೆಚ್ಚು ಕಾಲ ಅಗಿಯುವಾಗ ಚಪಾತಿ ಸಿಹಿಯಾಗಿ ರುಚಿಯಾಗಲು ಕಾರಣ ಏನು ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಲಾಲಾರಸವು ಪಿಷ್ಟವನ್ನು ಸರಳವಾದ ಒಂದು ಸಕ್ಕರೆ ಒಂದು ವಿಭಜನೆ ಮಾಡೋದಕ್ಕೆ ಇದನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದಕ್ಕೆ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಕೇಳಿದರೆ ಇದು ಜಿಪ್ಸಮ್ಗೆ ಸಂಬಂಧ ಹೊಂದಿರತಕ್ಕಂಥದ್ದು. ನರ್ಮದಾ ಬಚಾವ್ ಆಂದೋಲನದ ನೇತೃತ್ವ ಯಾರು ಇಲ್ಲಿ ಹೊಂದಿದ್ರು ಅಂತ ಇಲ್ಲಿ ಕೇಳಿದರೆ ಮೇಧಾ ಪಾಟ್ಕರ್ ಅವರು ಹೊಂದಿದ್ರು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಆಲೂಗಡ್ಡೆ ಚಿಪ್ಸ್ ಹುರಿದ ಒಂದು ತುಂಡುಗಳ ಪ್ಯಾಕೆಟ್ ಸಾರಜನಕದ ಅನಿಲದಿಂದ ಏಕೆ ತುಂಬಿವೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸಾರಜನಕ ಒಂದು ಜಡ ಅನಿಲವಾಗಿದ್ದು ಚಿಪ್ಸ್ಗಳ ಒಂದು ಆಮ್ಲಜನೀಕರಣವನ್ನು ತಡೆಯುತ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಒಂದು ಸ್ಯಾಮ್ ಆಲ್ಟ್ಮನ್ ಯಾವುದರೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಚಾಟ್ ಜಿಪಿಟಿಗೆ ಸಂಬಂಧ ಹೊಂದಿರ್ತಾರೆ. ಖೇಡಾ ಸತ್ಯಾಗ್ರಹ ನೇತೃತ್ವವನ್ನು ಯಾರು ಹೊಂದಿದ್ರು ಅಂತ ಇಲ್ಲಿ ಕೇಳಿದರೆ ಆಪ್ಷನ್ ಎ ಮಹಾತ್ಮ ಗಾಂಧಿಯವರು ಹೊಂದಿದ್ರು. ಯಾವ ಸಂಸ್ಥೆ ಭಾರತದ ಪ್ರಧಾನಮಂತ್ರಿಯನ್ನು ರಕ್ಷಣೆ ಮಾಡ್ತದೆ ಅಂತ ಇಲ್ಲಿ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ SPG ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷೆ ಇಲ್ಲಿ ಯಾರು ಅಂತ ಕೇಳಿದರೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಆಪ್ಷನ್ ಡಿ ಸರಿಯಾದ ಉತ್ತರ. ಮಾವಿನ ತುಂತುರು ಅಥವಾ ಮ್ಯಾಂಗೋ ಶೋವರ್ಸ್ ಅಂತ ಕರೀತಾರೆ. ಇದು ಯಾವ ಒಂದು ಇದರಲ್ಲಿ ಬರುತ್ತೆ ಅಂತ ಇಲ್ಲಿ ಕೇಳಿದರೆ ಇದು ಮಾರ್ಚ್ನಿಂದ ಮೇ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಬರ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಕೋವಾರಂಟೋದ ಮುಖ್ಯ ಗುರಿ ಏನು ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾರ್ವಜನಿಕ ಆಸ್ತಿ ಅತಿಕ್ರಮಣ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ, ಸೋಷಿಯಲಿಸ್ಟ್ ಮತ್ತು ಜಾತ್ಯತೀತ ಸೆಕ್ಯುಲರ್ ಅನ್ನು ತಿದ್ದುಪಡಿ ಯಾವ ಒಂದು ಸಂವಿಧಾನ ತಿದ್ದುಪಡಿ ಮುಖಾಂತರ ಮಾಡಲಾಯಿತು ಅಂತ ಇದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ರಾಜ್ಯ ಶಾಸನಾಂಗವು ಇಲ್ಲಿ ಅಧಿವೇಶನದಲ್ಲಿ ಇದ್ದಾಗ ಸುಗ್ರೀವಾಜ್ಞೆಯನ್ನು ಇಲ್ಲಿ ಯಾರ ಮೂಲಕ ಹೊರಡಿಸಲಾಗ್ತದೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯಪಾಲರು. ಕೆಳಗಿನ ಯಾವ ಪುಸ್ತಕವನ್ನು AN ಮೂರ್ತಿರಾವ್ ಅವರು ಬರೆದಿದ್ದಾರೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ದೇವರು ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಒಬ್ಬ ಪೊಲೀಸ್ ಅಧಿಕಾರಿಯು ಅವನ ಮತ್ತು ಅವಳ ಭುಜದ ಪಟ್ಟಿಯನ್ನು ಮೇಲೆ ಒಂದು ನಕ್ಷತ್ರ ಅಥವಾ ಸ್ಟಾರ್ ಅನ್ನು ಹೊಂದಿದರೆ ಆ ಅಧಿಕಾರಿ ಯಾರಾಗಿರ್ತಾನೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸಹಾಯಕ ಸಬ್ ಇನ್ಸ್ಪೆಕ್ಟರ್. ಕರ್ನಾಟಕದಲ್ಲಿ ಪೊಲೀಸ್ನಲ್ಲಿ CAR ಸೂಚಿಸುತ್ತದೆ ಅಂತ ಇಲ್ಲಿ ಕೇಳಿದರೆ CAR ಅಂತ ಅಂದರೆ ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಟಿ ಆರ್ಮ್ಡ್ ರಿಸರ್ವ್ ಪೊಲೀಸ್ ಅಂತ ಕರೀತಾರೆ. ರ್ಯಾಪಿಡ್ ಆಕ್ಷನ್ ಫೋರ್ಸ್ ಇದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಇದು ದಂಗೆ ಮತ್ತು ಗಲಭೆಗಳನ್ನು ನಿವಾರಣೆ ಮಾಡಲು ಇಲ್ಲಿ ಸಂಬಂಧ ಹೊಂದಿದೆ. ಶಾಸನಾಂಗ ಸಂಸ್ಥೆಯಲ್ಲಿ ಪರಿಗಣನೆಗೆ ಒಳಗಾಗುವ ಪ್ರಸ್ತಾವಿತ ಕಾನೂನನ್ನು ಡ್ಯಾಶ್ ಎಂದು ಕರೆಯಲಾಗುತ್ತೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಎ ಬಿಲ್ ಅಥವಾ ಕರಡು ಮಸೂದೆ ಅಂತ ಇಲ್ಲಿ ಕರೀತಾರೆ. ಮನ್ನಿ ಕರಾವಳಿ ಕರ್ನಾಟಕದ ಜನಪ್ರಿಯ ಆಹಾರ ತಯಾರಿಕೆಯು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಕೇಳಿದರೆ ಇದೊಂದು ಸಿಹಿ ತಿಂಡಿ ಆಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 9 ಕಿಲೋಮೀಟರ್ ಸರಿಯಾದ ಉತ್ತರ ಆಗಿರಬೇಕು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇಲ್ಲಿ 12 ವರ್ಷಗಳು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಲ್ಲಿ 13.33 ಕಿಲೋಮೀಟರ್ ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಇಂಟರ್ನೆಟ್ ಬ್ರೌಸರ್ ಅಲ್ಲ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಡಿ ಇಲ್ಲಿ ಗೂಗಲ್ ಇಂಟರ್ನೆಟ್ ಬ್ರೌಸರ್ ಅಲ್ಲ. ಒಬ್ಬ ಸಹೋದ್ಯೋಗಿಯು ಅವಳ ಕೆಲಸದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ವೈಯಕ್ತಿಕ ಸಮಸ್ಯೆಗಳೊಂದಿಗೆ ಹೋರಾಡ್ತಿದ್ದಾರೆ. ಹಾಗಾದರೆ ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಅತ್ಯಂತ ನೈತಿಕ ಒಂದು ಮಾರ್ಗ ಯಾವುದು ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಬೆಂಬಲವನ್ನು ನೀಡಿ ವೃತ್ತಿಪರ ಸಹಾಯವನ್ನು ಪಡೆಯಲು ಸಹಯೋಗ ಒಂದು ಇದನ್ನು ಸಹೋದ್ಯೋಗಿಯು ಪ್ರೋತ್ಸಾಹನೆ ಮಾಡುವುದನ್ನು ಇದನ್ನು ಕರೀತಾರೆ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಒಬ್ಬ ಸಹೋದ್ಯೋಗಿಯು ಸಂಸ್ಥೆಗೆ ಹಾನಿಯುಂಟು ಮಾಡುವ ಅನೈತಿಕ ಒಂದು ನಡವಳಿಕೆಯಲ್ಲಿ ತೊಡಗಿರೋದನ್ನು ನೀವು ಕಂಡುಕೊಳ್ತೀರಿ. ಹಾಗಾದರೆ ನೀವು ಏನು ಮಾಡಬೇಕು ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಸ್ಥೆಯೊಳಗಿನ ಒಂದು ಉನ್ನತ ಅಧಿಕಾರಕ್ಕೆ ವರ್ತನೆ ವರದಿಯನ್ನು ಇಲ್ಲಿ ಮಾಡೋದು. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಇತ್ತೀಚೆಗೆ ಗೋಲ್ಡ್ ಮೆಡಲ್ ಪಡೆದವರು ಯಾರು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ನೀರಜ್ ಚೋಪ್ರಾ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. 2023ರಲ್ಲಿ ಭಾರತವು ಈ ಕೆಳಗಿನ ಯಾವುದರ ಒಂದು ಅಧ್ಯಕ್ಷ ಸ್ಥಾನವನ್ನು ಹೊಂದಿತ್ತು ಅಂತ ಕೇಳಿದರೆ G20 ಶೃಂಗಸಭೆ ಸರಿಯಾದ ಉತ್ತರ ಆಗಿದೆ.
ಒಳಗೊಂಡಿರುವ ಒಂದು ಚುನಾವಣಾ ಸಂಬಂಧದ ಒಂದು ಸಮಯದಿಂದ ಭಾರತ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲಾಗುತ್ತೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯ ಶಾಸನಾಂಗ ಸಭೆಯ ಒಂದು ಚುನಾಯಿತ ಸದಸ್ಯರು. ಡ್ಯಾಶ್ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡಬಹುದು ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವೂ ಸರಿಯಾದ ಉತ್ತರ ಆಗಿದೆ. ತಣ್ಣನೆಯ ರಾತ್ರಿಯಲ್ಲಿ ಹೊರಗೆ ಉಳಿದಿರುವ ಒಂದು ಲೋಹದ ಮೇಲೆ ಅದೇ ಪರಿಸ್ಥಿತಿಗಳಲ್ಲಿ ಮರದ ಒಂದು ವಸ್ತುವಿಗಿಂತ ಹೆಚ್ಚು ತಂಪಾಗಿರ್ತದೆ ಎಂದು ನೀವು ಗಮನಿಸಿರ್ತೀರಿ. ಈ ವಿದ್ಯಮಾನವನ್ನು ಯಾವ ವೈಜ್ಞಾನಿಕ ಪರಿಕಲ್ಪನೆ ಇಲ್ಲಿ ವಿವರಿಸಿದೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸಂವಹನ, ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ದಪ್ಪವಾದ ಮೇಣದ ಒಂದು ಲೇಪನದೊಂದಿಗೆ ಎಲೆಗಳನ್ನು ಹೊಂದಿರುವ ಸಸ್ಯವನ್ನು ನೀವು ಗಮನಿಸಿರ್ತೀರಿ. ಈ ಒಂದು ರೂಪಾಂತರ ಸಂಭಾವ್ಯ ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಾಷ್ಪ ವಿಸರ್ಜನೆ. ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತವೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮಲ್ಬರಿ ಅಥವಾ ಹಿಪ್ಪು ನೇರಳೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ನಿಮ್ಮ ರೆಫ್ರಿಜಿರೇಟರ್ ಇಲ್ಲಿ ಇರ್ತಕ್ಕಂಥ ಒಂದು ಹಾಲು ಹುಳಿಯಾಗಿರೋದಕ್ಕೆ ಯಾವುದು ಕಾರಣ ಅಂತ ಇಲ್ಲಿ ಕೇಳಿದರೆ ಬ್ಯಾಕ್ಟೀರಿಯಾ ಇದಕ್ಕೆ ಕಾರಣ ಆಗಿದೆ. ಮುಂದಿನ ಪ್ರಶ್ನೆ, ಸಂಚರಣೆಗಾಗಿ ಯಾವ ಒಂದು ಪ್ರಾಣಿಯು ಹೆಚ್ಚಿನ ಒಂದು ಆವರ್ತನದ ಧ್ವನಿ ತರಂಗಗಳನ್ನು ಹೊರಸೂಸುತ್ತದೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬಾವಲಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ನೇರ ಸೂರ್ಯನ ಒಂದು ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತೆ ಅಂತ ಕೇಳಿದರೆ ವಿಟಮಿನ್ ಡಿ ಸರಿಯಾದ ಉತ್ತರ ಆಗಿದೆ. ಮಾನವನ ಒಂದು ದೇಹದ ಮೂಗಿನ ಒಂದು ಕೂದಲಿನ ಕಾರ್ಯ ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ದೊಡ್ಡ ಕಣಗಳನ್ನು ಇಲ್ಲಿ ಶೋಧಿಸುತ್ತದೆ ಅಂತ ಇಲ್ಲಿ ಕೇಳಿದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಕೊನೆಯ ಪ್ರಶ್ನೆ, ಡ್ಯಾಶ್ ಕಾರಣದಿಂದ ಹೆಚ್ಚಿನ ಒಂದು ಎತ್ತರ ಪ್ರದೇಶಗಳಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕಡಿಮೆಯಾದ ವಾತಾವರಣದ ಒಂದು ಒತ್ತಡಕ್ಕೆ, ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ಇವಾಗಿದ್ದು ಇವತ್ತಿನ ಒಂದು ಈ ಒಂದು ಕೀ ಆನ್ಸರ್ಗಳು. ಇದರಲ್ಲಿ ಕಣ್ಣುತಪ್ಪಿನಿಂದಾಗಿ ಅತಿ ಏನಾದರೂ ತಪ್ಪು ಉತ್ತರಗಳು ಇದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಸರಿ ಉತ್ತರಗಳು ಇರ್ತವೆ, ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಕೀ ಆನ್ಸರ್ಗಳನ್ನು ಆದಷ್ಟು ಬೇಗ ಇಲ್ಲಿ ನಿಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ KSPನಲ್ಲಿ ಬಿಡಲಾಗ್ತಾ ಹೋಗ್ತದೆ. ಮುಂದೆ ನೋಡ್ಕೊಳ್ತಾ ಹೋಗೋಣ. ಈಗ ಸಂಭವನೀಯ ಕೀ ಉತ್ತರಗಳನ್ನು ನಮ್ಮ ಒಂದು ಚಾನಲಿಂದ ನೋಡ್ಕೊಳ್ಳೋದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಕೂಡ ನೀವು ಮಾಡ್ಕೋಬೋದು. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.